ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಖಚಿತ ಆಗಿತ್ತು. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕುಮಾರಣ್ಣ ಅಂತ ಹೇಳೋ ಮುಖಾಂತರ ಆ ಕುತೂಹಲ ಏನಿತ್ತು ಅದಕ್ಕೆ ತೆರೆ ಬಿದ್ದಿದೆ. ಕುಮಾರಸ್ವಾಮಿ ಹೆಸರನ್ನ ಬಿವೈ ವಿಜಯೇಂದ್ರ ಘೋಷಣೆ ಮಾಡಿದ್ದಾರೆ. ಮಂಡ್ಯ ಸಮಾವೇಶದಲ್ಲಿ ಅಭ್ಯರ್ಥಿಯ ಹೆಸರನ್ನ ಅವರೇ ಪ್ರಕಟಿಸಿದ್ದಾರೆ. ದೇಶದ ಭವಿಷ್ಯ ರೂಪಿಸುವಂತ ಚುನಾವಣೆ ಇದು. ಜನರಿಗಾಗಿ ಜನನಾಯಕ ಕುಮಾರಣ್ಣ ಎಂಪಿ ಆಗಬೇಕು, ಕುಮಾರಸ್ವಾಮಿ ಅತಿ ಹೆಚ್ಚು ಅಂತರದಿಂದ ಗೆಲ್ಲಬೇಕು ಅಂತ ಮಂಡ್ಯ ಸಮಾವೇಶದ ವೇದಿಕೆಯಲ್ಲಿ ವಿಜಯೇಂದ್ರ ಕುಮಾರಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಇಂಥ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಸದರು ಯಾವ ರೀತಿ ಇರಬೇಕಂತ ಹೇಳಿದ್ರೆ, ಜನರಿಗಾಗಿ ಜನರಿಗೋಸ್ಕರ ತನ್ನ ಪ್ರಾಣವನ್ನ ಮುಡುಪಾಗಿರ್ತಕ್ಕಂಥ ಕುಮಾರಸ್ವಾಮಿ ಅಂತ ಕ್ಷೇತ್ರದ ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಹಾಗಾಗಿ ಎಷ್ಟು ಮಾತ್ರ ಸಂದರ್ಭ ಇರುತ್ತೇನೆ. ನಿನ್ನೆ ದಿನ ಮೈಸೂರಿನಲ್ಲಿ ನಾನು ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಮೈಸೂರು ಲೋಕಸಭಾ ಕ್ಷೇತ್ರ, ಅದೇ ರೀತಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಚುನಾವಣೆ ನಾವು ಚಾಲನೆ ಕೊಟ್ಟಿದ್ದೇವೆ. ಇಂಥ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಸದರು ಯಾವ ರೀತಿ ಇರಬೇಕಂತ ಹೇಳಿದ್ರೆ, ಜನರಿಗಾಗಿ ಜನರಿಗೋಸ್ಕರ ತನ್ನ ಪ್ರಾಣವನ್ನ ಮುಡುಪಾಗಿರ್ತಕ್ಕಂಥ ಕುಮಾರಸ್ವಾಮಿ ಅಂತ ಕ್ಷೇತ್ರದ ಸಾಧ್ಯ ಇಲ್ಲ. ಹಾಗಾಗಿ ಎಷ್ಟು ಮಾತ್ರ ಸಂದರ್ಭ ಇರುತ್ತೇನೆ. ನಿನ್ನೆ ದಿನ ಮೈಸೂರಿನಲ್ಲಿ ನಾನು ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಮೈಸೂರು ಲೋಕಸಭಾ ಕ್ಷೇತ್ರ, ಅದೇ ರೀತಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಚುನಾವಣೆ ನಾವು ಚಾಲನೆ ಕೊಟ್ಟಿದ್ದೇವೆ. ಜೆಡಿಎಸ್ ಇನ್ನೂ ಕೂಡ ಅಧಿಕೃತವಾಗಿ ತನ್ನ ಅಭ್ಯರ್ಥಿಯನ್ನ ಪ್ರಕಟಿಸಿಲ್ಲ ಅಧಿಕೃತವಾಗಿ. ಆದರೆ ಎಲ್ಲರಿಗೂ ಕೂಡ ಅಂದಾಜಿತ್ತು ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಅಂತ. ಇವತ್ತು ವಿಜಯೇಂದ್ರ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕುಮಾರಸ್ವಾಮಿ ಅವರ ಹೆಸರನ್ನ ಆ ಸಮಾವೇಶದಲ್ಲಿ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ಆ ಮೂಲಕ ಎಲ್ಲ ಕುತೂಹಲಗಳಿಗೆ ವಿಜಯೇಂದ್ರ ತೆರೆ ಎಳೆದಿದ್ದಾರೆ. ಇವತ್ತು ಇಲ್ಲಿಂದ ನೀವು ಕಾಂಗ್ರೆಸ್ ಹೋಗಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದೇ ಕಾರಣಕ್ಕೆ ಇವತ್ತೇನು ನೀವು ಇವತ್ತು ಜನತಾದಳವನ್ನು ಮುಗಿಸ್ತೀವಿ ಅಂತೀರಿ. ನೀವು ಇನ್ನೂ ಯಾವುದೇ ರೀತಿಯಲ್ಲಿ ಎಷ್ಟೇ ಶ್ರಮ ಪಟ್ಟರು ಜನತಾದಳವನ್ನು ಮುಗಿಸ್ಲಿಕ್ಕೆ ಜನತಾದಳದ ಕಾರ್ಯಕರ್ತರು ಬಿಡಲ್ಲ ಅಂತಕ್ಕಂಥದ್ದು ಇವತ್ತು ನನಗೆ ಆತ್ಮವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಇವತ್ತೇನು ಪ್ರಾರಂಭಿಕ ಹಂತದಲ್ಲಿ 2006-7 ಅವತ್ತು ನಾವು ಚುನಾವಣೆ ಹೋಗದೆ ಸರ್ಕಾರವನ್ನು ರಚನೆ ಮಾಡಲು ಯಡಿಯೂರಪ್ಪನವರು ನಮ್ಮ ಕಾಂಬಿನೇಷನ್ ಏನಿದೆ, ಬಹುಶಃ ನಾಡಿನ ಜನತೆ ಅವತ್ತು ಆನಂದ ಪಟ್ಟಿದ್ರು. ಆದ್ರೆ ಅದಕ್ಕೆ ಹುಡಿ ಹಿಡಿದಂತವ್ರು ಬಹಳ ಜನ ಇದ್ದಾರೆ. ಆ ಹುಡಿ ಹಿಡಿದಂತವ್ರು ಅದೆಲ್ಲ ಬೇರೆ ಬೇರೆ ವಿಷಯಗಳಿದ್ದಾವೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ಹೊಂದಾಣಿಕೆ ಏನಿದೆ, ನಮ್ಮ ಹೊಂದಾಣಿಕೆಯ ಉದ್ದೇಶ ಈ ರಾಜ್ಯಕ್ಕೆ ಒಂದು ಸುಭದ್ರವಾದ ಸರ್ಕಾರದ ಅವಶ್ಯಕತೆ ಇದೆ ಅನ್ನೋದು ಇಡೀ ದೇಶದಾದ್ಯಂತ ಚರ್ಚೆ ನಡೀತಾ ಇದೆ. ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವ ಈ ದೇಶಕ್ಕೆ ಅನಿವಾರ್ಯ ಅಂತಕ್ಕಂಥದ್ದು ಎಲ್ಲರಲ್ಲೂ ಇವತ್ತು ಚರ್ಚೆ ಏನಿದೆ. ಇವತ್ತು ಒಬ್ಬ ಉತ್ತಮವಾದಂತಹ ಆಡಳಿತಗಾರ, ಉತ್ತಮವಾದಂತಹ ಒಂದು ದೇಶಕ್ಕೆ ಭದ್ರತೆಯನ್ನ ಕೊಡ್ತಕ್ಕಂಥ ನಾಯಕ, ವಿಶ್ವಗುರು ಅಂತಕ್ಕಂಥ ರೀತಿಯಲ್ಲಿ ಇಡೀ ವಿಶ್ವವೇ ಮಾತನಾಡ್ತಕ್ಕಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಸಿದ್ದರಾಮಯ್ಯ ಅವರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನಗಳನ್ನ ಈ ನಾಡಿನ ಜನತೆಯ ಆಶೀರ್ವಾದ, ಈ ನಾಡಿನ ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರ ಶ್ರಮ, ಇವತ್ತು ನಾವು ಏನು ಒಂದು ಗುರಿ ಇಟ್ಟಿದ್ದೇವೆ ಆ ಗುರಿಯನ್ನು ಮುಟ್ಟತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮಂಡ್ಯ ಜಿಲ್ಲೆಯ 2 ಪಕ್ಷಗಳ ಮುಖಂಡರುಗಳಿಗೆ ವಿಶೇಷವಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ತಾವೆಲ್ಲರೂ ಇಬ್ಬರು ಒಗ್ಗಟ್ಟಾಗಿ ಹೊರಟ್ರೆ ಬಹುಶಃ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಐತಿಹಾಸಿಕವಾದಂತಹ ರೀತಿಯ ಒಂದು ಗೆಲುವನ್ನು ನೀವು ತೆಗೆದುಕೊಳ್ಳುತ್ತೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.